ನೆಕ್ಸ್ಟ್ ಬಾರಿ ಹೊರಗಿಂದ ರೈಸ್ ತೊಗೊಂಡು ಬರೋದಕ್ಕೆ ಮೊದಲು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಮನ್ಯಾಗ ಉಳಿದಿದ್ದ ಅನ್ನ ಇದ್ದರೆ ಸಾಕು ನೋಡಿರಿ. 5 ನಿಮಿಷದಾಗ ಈ ಸ್ಪೆಷಲ್ ಮಸಾಲ ರೆಡಿ ಆಗುತ್ತೆ. ಇಲ್ಲಿ ನಾನು ಎಲ್ಲ ಮಸಾಲಾನ ಹಾಕ್ಕೊಂಡಿನಿ ನೋಡಿರಿ. ಮೊದಲಿಗೆ ಅನ್ನಕ್ಕೆ ಇಲ್ಲಿ ನೋಡಿರಿ ಈ ಥರ ಹಾಕ್ಕೊಂಡು ಇದನ್ನು ಚೆಂದ ಕಲಿಸ್ಕೊಳ್ಳೋಣ. ಹಿಂಗೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ್ರಿ. ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು 1-2 ಮೆಣಸಿನ್ಕಾಯಿ ಕೊಯ್ದು ಹಾಕ್ಕೊಂಡಿನಿ ರೀ. ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮತ್ತು ಕಲಿಸ್ಕೊಂಡಿನಿ ರೀ. ಈ ಥರ ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಾಕತ್ತೀನಿ ರೀ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಚೆಂದ ಕೊಯ್ದು ಉಳ್ಳಾಗಡ್ಡಿ ಟೊಮೆಟೊನ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಚೆಂದ ಅದ್ರದ್ದು ವಾಸನೆ ಹೋಗಂಗೆ ಬೇಯಿಸ್ಕೊಂಡು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಹಾಕ್ಕೊಂಡು ಮೇಲೆ ಇವಾಗೇನು ಕಲಸಿವಲ್ರಿ ರೈಸ್ ಹಾಕ್ಕೊಂಡು ಚೆಂದ ಕಲಿಸ್ಬಿಟ್ರೆ ಆಯ್ತು ನೋಡ್ರಿ. ಇಷ್ಟ 5 ನಿಮಿಷದಾಗ ಇಷ್ಟು ಮಸ್ತ್ ರೈಸ್ ಆಗಿಬಿಡತ್ತೆ ರೀ.